ಎಂಎಲ್ಎಗಳಿಗೆ ಮಹಿಳಾ ಎಂಎಲ್ಎಗಳಿಗೆ ಅವಕಾಶ ಸಿಕ್ಕಿಲ್ಲ ಇವತ್ತು. 4 ಮಹಿಳಾ ಎಂಎಲ್ಎಗಳನ್ನ ಬಿಟ್ಟು ಎಂಎಲ್ಸಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಾ ಶಶಿಧರ್, ನಯನಾ ಮೋಟಮ್ಮ, ಕನೀಜ್ ಫಾತಿಮಾಗೆ ಇಲ್ಲ ಮಂತ್ರಿ ಪಟ್ಟ. ಆದ್ರೆ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಒಲಿದಂತಹ ಅದೃಷ್ಟ. ಅಚ್ಚರಿಯ ಬೆಳವಣಿಗೆ ಇದು, ಅಚ್ಚರಿ ಬೆಳವಣಿಗೆ ಇದು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅವರು ಕ್ಯಾಬಿನೆಟ್ ಅಲ್ಲಿದ್ರು, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿದ್ರು. ನಯನಾ ಮೋಟಮ್ಮ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಒಲಿದು ಬರುತ್ತೆ, ಮಂತ್ರಿ ಆಗ್ತಾರೆ ಅಂತೇಳಿ ಬಹಳಷ್ಟು ಆಕಾಂಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅವ್ರಿಗೂ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕನೀಜ್ ಫಾತಿಮಾಗೆ ಅವರಿಗೆ ಸಿಗುತ್ತೆ ಅಂತೇಳಿ ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವರ ಪರವಾಗಿ ಲಾಬಿಯನ್ನ ನಡೆಸ್ತಾರೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳಿತ್ತು. ಅವ್ರಿಗೂ ಕೂಡ ಮಂತ್ರಿ ಪಟ್ಟ ಸಿಕ್ಕಿಲ್ಲ. ಮತ್ತೊಂದು ಕಡೆ ರೂಪಾ ಶಶಿಧರ್ ಅವರು, ಮುನಿಯಪ್ಪ ಅವರು ಹೇಳಿದ್ರು, ನನಗೆ ಬಿಟ್ಟು ನನ್ನ ಮಗಳಿಗೆ ಸ್ಥಾನವನ್ನ ಕೊಡಿ ಅಂತ ಹೇಳಿದ್ರು, ಅವರಿಗೂ ಕೂಡ ಸಿಕ್ಕಿಲ್ಲ. ಅಂದ್ರೆ 4 ಜನ ಎಂಎಲ್ಎಗಳಿಗೆ, ಮಹಿಳಾ ಎಂಎಲ್ಎಗಳಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಇಲ್ಲ, ಆದ್ರೆ ಸ್ಥಾನ ಸಿಕ್ಕಿಲ್ಲ. ಆದ್ರೆ ಎಂಎಲ್ಸಿಗೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಸ್ಥಾನ ಸಿಕ್ಕಿತು, ಮಂತ್ರಿಗಿರಿ ಸಿಕ್ಕಿತು. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ, ನೋಡ್ಕೊಂಡ್ಬನ್ನಿ. ಹೈಕಮಾಂಡ್ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನನ್ನ ನೆಚ್ಚಿನ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು, ಹಾಗೆ ಎಐಸಿಸಿಯ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಹೊಸ ಮುಖಗಳಿಗೆ ಕೊಡಬೇಕು ಅಂತ ಇದ್ರು. ಅವ್ರದ್ದೇನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಹೊಸ ಮುಖಗಳಿಗೆ ಕೊಡಬೇಕು, ಹೊಸಬ್ರನ್ನ ತರಬೇಕು ಅನ್ನೋದು ಒಂದು ಮಾನದಂಡವನ್ನ ಇಟ್ಕೊಂಡಿದ್ರು. ನಾನು ಒಬ್ಳು ಕಾರ್ಯಕರ್ತೆಯಾಗಿ ನನ್ನ ಜಿಲ್ಲೆ ಒಳಗಡೆ, ಹೊರಗಡೆ ಜಿಲ್ಲೆನು ಶಿವಮೊಗ್ಗ ಇರ್ಬೋದು, ಈ ಕಡೆ ಅರ್ಕಲ್ಗೂಡು ಇರ್ಬೋದು, ಹಾಸನ್ ಇರ್ಬೋದು, ಅಲ್ಲೆಲ್ಲರೂ ಸಹ ನನ್ನ ಹತ್ರ ಬರ್ತಾ ಇದ್ರು ಏನಾದ್ರೂ ಕೆಲಸ ಕೇಳ್ಕೊಂಡು ಎಲ್ಲ. ಅದನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಎಲ್ಲೂ ಸಹ ಯಾವುದೇ ಪಾರ್ಟಿಯನ್ನ ಬದಲಾಯಿಸಿಲ್ಲ. ಇದುವರೆಗೂ ನನ್ನ ಹಸ್ಬೆಂಡ್ 50 ವರ್ಷದಿಂದ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ.